ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ಏನು ಅಂತಂದರೆ, ಯಾರಾದರೂ ಸರಿ ಅವರ ಜೀವನ ಬಗ್ಗೆ ಕೆಟ್ಟು ಹೋಗ್ಬೇಕಾ ಅಂತ ವಿಚಾರ ಮಾಡುತ್ತಾರೋ ಅದ್ರ ಬಗ್ಗೆ ಮಾತಾಡೋಣ. ಯಾರೋ ಒಬ್ಬ ವ್ಯಕ್ತಿ ಇಲ್ಲ, ಈ ಭೂಮಿ ಮೇಲೆ ಇರೋ ಪ್ರತಿಯೊಬ್ಬರು ಅವನ ಲೈಫ್ ಅಂದರೆ ಅವನ ಜೀವನ ಕೆಟ್ಟು ಹೋಗ್ಬೇಕು ಅಂತ ಯಾರಾದರೂ ಬಯಸುತ್ತಾರಾ? ಬೆಗ್ಗರ್ ಕೂಡ ಆ ಥರ ಬಯಸೋದಿಲ್ಲ. ನಾನು ಚೆನ್ನಾಗಿರಬೇಕು, ನನ್ನ ಜೀವನ ಸರಿಯಾಗಿರಬೇಕು, ನನ್ನ ಫ್ಯಾಮಿಲಿ ಕೂಡ ಚೆನ್ನಾಗಿರಬೇಕು. ಸೊ, ನಾನು ಕೋಟೇಶ್ವರ ಥರ ಇರಬೇಕು ಅಂತ ಥಿಂಕ್ ಮಾಡ್ತಾನೆ. ಬಟ್ ನಾನು ಹಾಳಾಗಬೇಕು ಅಂತ ಯಾರು ಕೂಡ ಅನ್ಕೊಂಬಿಲ್ಲ. ಸೊ, ಒಂದು ಎಕ್ಸಾಮ್ ಬರೆದಿದ್ದಾಗ ಎಲ್ಲರೂ ಪಾಸ್ ಆಗುತ್ತಾರೆ ಅಂತ ಡ್ರೀಮ್ ಇಟ್ಕೋತಾರೆ. ಪ್ರತಿಯೊಬ್ಬರು ಪಾಸ್ ಆಗ್ಬೇಕಂತೆ ಅನ್ಕೋತಾರಲ್ವಾ? ಕೆಲವೊಂದು ಸಾರಿ ಏನೋ ಅವ್ರು ಎಷ್ಟೇ ಚೆನ್ನಾಗಿ ಬರೆದ್ರು ಕೂಡ ಫೇಲ್ ಆಗುತ್ತಾರೆ. ಇವಾಗ ಯಾರ್ದು ತಪ್ಪು? ಎಕ್ಸಾಮ್ ಬರ್ದಿರೋರು ಫೇಲ್ ಆಗಿದವ್ರು ತಪ್ಪ? ಇಲ್ಲ ಪಾಸ್ ಆಗಿದವ್ರು ತಪ್ಪ? ಫೇಲ್ ಆಗಿದವ್ರು ಕೂಡ ಪಾಸ್ ಆಗಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡಿ ಬರ್ದಿರುತ್ತಾರೆ. ಆದರೂ ಕೂಡ ಫೇಲ್ ಆಗಿದ್ದಾರೆ. ಇವಾಗ ಏನು ಮಾಡಬೇಕು? ಎಂಥ ದಡ್ಡನ ಮಗ ಆದರೂ ಕೂಡ ಪಾಸ್ ಆಗ್ಬೇಕಂತೇ ಬೇಡ್ಕೋತಾನೆ, ಪ್ರಯತ್ನ ಮಾಡ್ತಾನೆ. ಫೇಲ್ ಆಗ್ಬೇಕಂತ ಯಾರೂ ಅನ್ಕೊಂಬೋದಿಲ್ಲ. ನನ್ನ ಜೀವನ ಹಾಳಾಗಬೇಕು ಅಂತ ಯಾರೂ ಅನ್ಕೊಂಬೋದಿಲ್ಲ. ಸೊ, ಹಾಗಾದರೆ ನಿನ್ನ ಜೀವನ ಚೆನ್ನಾಗಿರಬೇಕು ಅಂತ ಅನ್ಕೊಂಡ್ರೆ ಸರಿ ಹೋಗಲ್ಲ. ಒಂದು 50% ನಿನ್ನ ಹತ್ರ ಕೈಯಲ್ಲೇ ಇರುತ್ತೆ. ನಿನ್ನ ಜೀವನ ಬದಲಾಗಬೇಕು, ನಿನ್ನ ಜೀವನ ಚೆನ್ನಾಗಿರಬೇಕು ಅಂದಾಗ ಸ್ವಲ್ಪ ಆದರೂ ಸ್ವಲ್ಪ ನಿನ್ನ ಕೈಯಲ್ಲೇ ಇರುತ್ತೆ. ಇಟ್ಕೊಂಬೋದು. ಪ್ರತಿಯೊಂದು ಟೈಮ್ ಬರುತ್ತೆ, ನನ್ನ ಟೈಮ್ ಬರುತ್ತೆ, ದೇವರು ನನ್ನ ಹಣೆ ಬರದಾಗಿಲ್ಲ, ಸೊ ನನಗೆ ಕೆಟ್ಟದಾಗಿ ಸೃಷ್ಟಿ ಮಾಡಿದ್ದಾನೆ ಅಂತ ಇವೆಲ್ಲ ಥಿಂಕ್ ಮಾಡೋದ್ರಿಂದ ನೀವು ಏನು ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರು ಸುಮ್ಮನೆ ಕುಂತ್ರೆ ಯಾರು ದೊಡ್ಡವರಾಗಲ್ಲ. ಏನೋ ಒಂದು ಮಾಡಿದ್ರೇನೆ ದೊಡ್ಡವರಾಗುತ್ತಾರೆ. ಇದು ನೆನ್ಪಿಟ್ಕೊಳ್ಳಿ. ಯಾರು ಕೂಡ ತನ್ನ ಲೈಫ್ ಹಾಳು ಮಾಡ್ಕೋಬೇಕು ಅಂತ ಅನ್ಕೊಂಬೋದಿಲ್ಲ. ಕೆಲವೊಬ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಲೈಫ್ ಬದಲಾವಣೆ ಆಗೋದೇ ಇಲ್ಲ. ಯಾವುದೋ ಒಂದು ನೆಗೆಟಿವ್ ಸಮಸ್ಯೆ ಬರುತ್ತದೆ. ಹಾಗಂತ ಅವರು ಬಿಟ್ಟು ಬಿಡೋದಿಲ್ಲ. ಅರ್ಥ ಆಯ್ತಾ? ಎಲ್ಲರೂ ಚೆನ್ನಾಗಿರ್ಬೇಕಂತ ಅನ್ಕೋತಾರೆ. ಬಟ್ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಅನ್ಕೊಂಡಿದ್ದ ಕೆಲಸವನ್ನ ಆಗೋದಿಲ್ಲ. ಆಗ್ತಾ ಇಲ್ಲ ಅಂದಾಗ ಅದನ್ನ ಬಿಡಬೇಡಿ. ಸ್ವಲ್ಪ ಆದರೂ ಸ್ವಲ್ಪ ನಿನ್ನ ಲೈಫ್ ಹಾಳಾಗ್ತಾ ಇದೆ ಅಂದರೆ, ಸ್ವಲ್ಪ ಆದರೂ ಸ್ವಲ್ಪ ಒಂದು 50% ನಿನ್ನ ಕೈಯಲ್ಲೇ ಇರುತ್ತೆ. ಆಗಲಾರದಂಗೆ ನೋಡ್ಕೊಂಬಾಳೋದು ನಿನ್ನ ಕೈಯಲ್ಲೇ ಇರುತ್ತೆ. ಹಾಳಾಗ್ತಾ ಇದೆ, ನನ್ನ ಜೀವನ ಯಾವತ್ತೂ ನಾನು ಎಷ್ಟೇ ಕಷ್ಟಪಟ್ಟರು ಕೂಡ ಮೇಲೆ ಬರ್ತಾ ಇಲ್ಲ ಅಂತಂದರೆ, ಸುಮ್ಮನೆ ಸಿಂಪಲಾಗಿ ಎಲ್ಲ ಕೈ ಬಿಟ್ಟರೆ ನೀನು ಇನ್ನೂ ಕೆಟ್ಟೋಗ್ತೀಯ. ಬಟ್ ಒಳ್ಳೇದಾಗೋದಿಲ್ಲ. ಸ್ವಲ್ಪ ಆದರೂ ಸ್ವಲ್ಪ ಕಂಟ್ರೋಲ್‌ನಲ್ಲಿ ಇರಲೇಬೇಕಾಗುತ್ತೆ. ಹಾಳಾಗ್ತಿದ್ರು ಕೂಡ ಸ್ವಲ್ಪ ಸ್ವಲ್ಪ ನಿನ್ನ ಪ್ರಯತ್ನ ಮಾಡಬೇಕು, ಒಳ್ಳೇದಾಗಬೇಕು ಅಂತ ಪ್ರಯತ್ನ ಮಾಡಬೇಕು. ಯಾರು ಕೂಡ ತನ್ನ ಲೈಫ್ ಬಗ್ಗೆ ವಿಚಾರ ಮಾಡಿದಾಗ ಯಾರು ಕೆಟ್ಟೋಗ್ಬೇಕು ಅಂತ ಅನ್ಕೊಂಬೋದಿಲ್ಲ. ಕೆಲವೊಂದು ಹ್ಯಾಬಿಟ್‌ಗಳನ್ನು ಇರ್ತವೆ. ಅದು ಮರಿಬೇಕಂತ ಅನ್ಕೋತಾರೆ. ಬಟ್ ಅದು ಮರೆಯೋಕ್ಕೆ ಆಗೋದಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಮರೆಯೋಕ್ಕೆ ಆಗೋದಿಲ್ಲ. ಹಾಗಂತ ಅವರು ಜೀವನನೇ ಅಷ್ಟು ಅವ್ರು ಕೆಟ್ಟವರು ಅಂತ ತಿಳ್ಕೊಬಾರದು. ನೋಡಿ, ಕೆಲವೊಬ್ಬರು ಎಷ್ಟೇ ಕಷ್ಟ ಬಿದ್ದರೂ ತುಂಬ ಒಳ್ಳೆಯವರಾಗಿದ್ದರೂ ಕೂಡ ಜಾಸ್ತಿ ದಿನ ಇರ್ತಾ ಇಲ್ಲ. ಎಷ್ಟೇ ಕಷ್ಟ ಬಿದ್ದರೂ ಕೂಡ ಅವ್ರ ಜೀವನದಾಗ ಬದಲಾವಣೆ ಆಗ್ತಾ ಇಲ್ಲ. ಅವ್ರು ಅನ್ಕೊಂಡಿದ್ದ ಕೆಲಸವನ್ನ ಆಗುತ್ತಿಲ್ಲ. ಹಾಗಂದಿದ ಮೇಲೆ ಅವ್ರು ಸಾಯ್ಬೇಕಾ? ಇಲ್ಲ ತಾನೇ? ಸೊ, ಯಾವುದಕ್ಕ ತಲೆ ಕೆಡಿಸ್ಕೋಬೇಡಿ. ಬಹಳ ನೆಗೆಟಿವ್ ಥಿಂಕ್ ಮಾಡಬೇಡಿ. ನಿನ್ನ ಜೀವನ ಕೆಟ್ಟೋಗ್ಬೇಕು ಅಂತ ಯಾವತ್ತೂ ದೂರ ಥಿಂಕ್ ಮಾಡಬೇಡ. ನನ್ನ ಅದೃಷ್ಟ ಇಲ್ಲ, ದೇವರು ಸೃಷ್ಟಿ ಮಾಡಿಲ್ಲ. ಸೊ, ನಾವು ಹುಟ್ಲಕ್ಕೆ ಈ ಥರ ಇದ್ದೀನಿ. ನಾನು ಹಣೆ ಬರದಾಗ ಕೋಟೇಶ್ವರ ಆಗಬೇಕು ಅಂತ ಕನಸಿನಲ್ಲಿ ಇಲ್ಲ. ಇಂಥವೆಲ್ಲ ಥಿಂಕ್ ಮಾಡೋದು ಬಿಟ್ಟು ನೀವು ಪ್ರಯತ್ನ ಮಾಡು. ಪ್ರಯತ್ನ ಮಾಡೋದ್ರ ತಪ್ಪೇನೂ ಇಲ್ಲ. ನೀನು ಕೆಟ್ಟು ಹೋಗ್ತಾ ಇದೀಯ ಅಂದಾಗ ಸ್ವಲ್ಪ ನೀನು ಕಂಟ್ರೋಲ್‌ನಲ್ಲಿ ಇಡು. ಇವಾಗ ಒಂದು ಹ್ಯಾಬಿಟ್ ಇದೆ. ಒಂದು ಸಿಗರೇಟು ಅದು ಒಂದು ದಿನದಲ್ಲಿ 10 ಕುಡಿತಾ ಇದ್ದಾಗ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು 5 ಕುಡಿ. ಸ್ವಲ್ಪ ಸ್ವಲ್ಪ ಸಡನ್ನಾಗಿ ಮರೆಯೋಕ್ಕೆ ಆಗಲ್ಲ. ಡೈಲಿ ಒಂದು 10 ಕುಡಿತೀಯಲ್ಲ ನೀನು ಸಿಗರೇಟನ್ನು, ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು 5 ಟ್ರೈ ಮಾಡು. 5 ಟ್ರೈ ಮಾಡು. ಸೊ, ಆಮೇಲೆ ನಿನ್ನ ಮೇಲೆ ಸ್ವಲ್ಪ 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 5 ಆಗಿದ್ಮೇಲೆ 2, 3, 1 ಹಿಂಗ್ ಮಾಡ್ಕೊತ ಹೋಗಿ ಸಡನ್ನಾಗಿ ಬಿಡಬೇಡ. ಸೊ, ಸಡನ್ನಾಗಿ ಯಾರಿಗೂ ಬಿಡೋಕ್ಕೆ ಆಗೋದಿಲ್ಲ. ಹಾಗಂತ ನಿನ್ನ ಜೀವನ ಮೇಲೆ ನೀನು ಕೆಟ್ಟೋಗ್ತಾ ಇದೆ ಅಂದ ನೀನು ಪೂರಾ ಕೆಟ್ಟೋಗೋ ಥರ ಆಗಬೇಡ. ಯಾವುದೇ ಒಂದು ಸಮಸ್ಯೆ ಬರುತ್ತೆ ನಿನಗೆ, ಒಂದು ಹೆಲ್ತ್ ಪ್ರಾಬ್ಲಮ್. ಸೊ, ಹೆಲ್ತ್ ಪ್ರಾಬ್ಲಮ್ ಬಂದಾಗ ನೀನು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು. ಅರ್ಥ ಆಯ್ತಾ? ಪ್ರತಿಯೊಬ್ಬರ ಜೀವನದಾಗ ಯಾರು ಸುಮ್ಮನೆ ಕುಂತ್ಕೊಂಡು ಮೇಲೆ ಬಂದಿಲ್ಲ. ಕುಂತ್ಕೊಂಡು ಹಣ ಸಂಪಾದನೆ ಮಾಡಬಹುದು. ಬಟ್ ನೀನು ಥಿಂಕಿಂಗ್ ಬಟ್ಟಿ ಇರುತ್ತದೆ. ಆಯ್ತಾ? ಬಿಸ್ನೆಸ್‌ನಲ್ಲಿ ಜಸ್ಟ್ ಅವರು ಏನಂತಾರೆ, ಒಂದು ರೂಮ್‌ನಲ್ಲಿ ಕುಂತೆ ಲಕ್ಷಾಂತರ, ಕೋಟ್ಯಾಂತರ ಗಳಿಸ್ತಾರೆ. ನೀನು ಆ ಥರ ಗಳಿಸ್ಬೇಕಂದ್ರೆ ಥಿಂಕ್ ಮಾಡಿ ನೋಡು. ಬಟ್ ನೀನು ಯಾವತ್ತೂ ಕೂಡ ನನ್ನಿಂದ ಆಗೋದಿಲ್ಲ, ನನ್ನ ದೇವರು ಇದೇ ಈ ಥರ ಸೃಷ್ಟಿ ಮಾಡಿದ್ದಾನೆ, ನನ್ನ ಹಣೆಬರ ಇಲ್ಲ, ನನ್ನ ಟೈಮ್ ಬರುತ್ತೆ, ಆ ಟೈಮ್ ಬರುತ್ತೆ ಅಂತ ನೋಡ್ಕೊತ ಕುಂತ್ರೆ ಟೈಮ್ ಬರಲ್ಲ, ನಿನ್ನ ಮೇಲೆ ಬರಲ್ಲ. ನನ್ನ ಲೈಫ್ ಇನ್ನೂ ಕೆಟ್ಟು ಹೋಗ್ತಾನೆ ಇರುತ್ತೆ. ಸೊ, ಅರ್ಥ ಆಯ್ತು ಅನ್ಕೋತೀನಿ. ಪ್ರತಿಯೊಬ್ಬರ ಜೀವನದಾಗ ಒಳ್ಳೆದಾಗೆ ಇರ್ಬೇಕು ಅನ್ಕೋತಾರೆ. ಬಟ್ ಕೆಲವೊಂದು ಸಾರಿ ಸ್ವಲ್ಪ ಆದ್ರೂ ಸ್ವಲ್ಪ ಪ್ರಯತ್ನ ಮಾಡಲೇಬೇಕು.
ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ನೀವು ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.